ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇಂದು ಗಣಿತದಲ್ಲಿ ಸ್ಕ್ವೇರ್ ರೂಟ್ ಸುಲಭವಾಗಿ ಕಂಡುಹಿಡಿಯುವ ವಿಧಾನ ನೋಡೋಣ ಬನ್ನಿ. ನಮಗೆ ಯಾವುದೇ ಸ್ಕ್ವೇರ್ ರೂಟನ್ನು ಕೊಟ್ಟರೆ ಯಾವ ಥರ ಕಂಡುಹಿಡಿಬೋದು ಈಸಿಯಾಗಿ ವಿತಿನ್ 5 to 6 ಸೆಕೆಂಡ್ಸಲ್ಲಿ ಅಂತ ನಿಮಗೆ ತೋರಿಸ್ಕೊಡುತ್ತೇನೆ. ಬನ್ನಿ ಬೇಗ ನೋಡೋಣ ಹೌ ಟು ಸಾಲ್ವ್ ದೀಸ್ ಕ್ವಶನ್ಸ್. ಕ್ವಶನ್ ನಂಬರ್ 1 ಸಿಂಪಲಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಏನಂದರೆ, ನಮಗೆ ಲಾಸ್ಟ್ ಡಿಜಿಟನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಇಲ್ಲಿ 6 ಇದೆ. ಈ 6 ಬಂದುಬಿಟ್ಟು ನಮಗೆ ಇಲ್ಲಿ ರೈಟ್ ಸೈಡ್ ಪ್ಯಾನಲಲ್ಲಿ ಸ್ಕ್ವೇರ್ಸ್ ಆಫ್ 1 to 10 ಅಂತಿದೆ. ಸೊ ಈ ಲಾಸ್ಟ್ ಡಿಜಿಟ್ 6 ಅನ್ನೋದು ಯಾವುದರಲ್ಲಿ ಬರುತ್ತೆ ಇಲ್ಲಿ ಲಾಸ್ಟ್ ಡಿಜಿಟು ಅಂತ ನೋಡಬೇಕು. ಇಲ್ಲಿ ನೋಡಿ 16 ಅಂತ ಇದೆ, ಲಾಸ್ಟ್ ಡಿಜಿಟ್ 6 ಇದೆ. ಇಲ್ಲೊಂದು ಬರ್ತಿದೆ ಮತ್ತು ಇಲ್ಲಿ ಕೂಡ 6 ಅಂತ ಲಾಸ್ಟ್ ಡಿಜಿಟ್ ಬರ್ತಿದೆ. ಸೊ 16 ಮತ್ತು 36 ಅಂತ ನಮಗೆ ಲಾಸ್ಟ್ ಡಿಜಿಟ್ 6 ವ್ಯಾಲ್ಯೂ ಇದೆ. ಇದರದ್ದು ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನಾವು ನೋಡಬೇಕು. ಇಲ್ಲಿ ಏನಿದೆ 4 ಇದೆ, ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನಿದೆ 6 ಇದೆ. ಸೊ ನಮಗೆ ಆನ್ಸರ್ ಎಂಡ್ ಯಾವುದರಿಂದ ಆಗುತ್ತೆ ಅಂದರೆ ಐದರ್ 4 ಆರ್ 6. ಇದು ಲಾಸ್ಟ್ ಡಿಜಿಟ್ ಮಾತ್ರ. ನಮಗೆ ಫಸ್ಟ್ ಡಿಜಿಟ್ ಕಂಡುಹಿಡಿಯೋಕ್ಕೆ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂದರೆ ಲಾಸ್ಟ್ 2 ಡಿಜಿಟ್ನ ಸ್ಟ್ರೈಕ್ಔಟ್ ಮಾಡಬೇಕು ನಾವು. ಲಾಸ್ಟ್ 2 ಡಿಜಿಟ್ಸ್ನ ಸ್ಟ್ರೈಕ್ಔಟ್ ಮಾಡಿಬಿಟ್ಟು ಈ 11 ಅಂತ ಏನಿದೆಯಲ್ಲ ಇದನ್ನು ನಾವು ನೋಟ್ ಡೌನ್ ಮಾಡಿಟ್ಕೊಳ್ಬೇಕು. 11 ಅಂತ ಇದೆ. ಈ 11 ನಾವು ಯಾವ ರೇಂಜಲ್ಲಿ ಬರುತ್ತೆ ಅಂತ ನೋಡಬೇಕು. ಈಗ ಸಪೋಸ್ ನೀವು 11 ಅಂತ ಬಂದಿದೆ, ಇಲ್ಲಿ 3 ಸ್ಕ್ವೇರ್ 9 ಇದೆ, 4 ಸ್ಕ್ವೇರ್ 16 ಆಗಿಬಿಡುತ್ತೆ. ಸೊ ನಮಗೆ 11 ಎಲ್ಲಿ ಬರುತ್ತೆ, 9 ಮತ್ತು 16 ನಡುವೆ ಬರುತ್ತೆ ಅಲ್ವಾ. 9 ಮತ್ತು 16 ವ್ಯಾಲ್ಯೂ ನಡುವೆ ನಮಗೆ 11 ಎಂಬುದು ವ್ಯಾಲ್ಯೂ ಬರುತ್ತೆ. ಸೊ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ ಲೀಸ್ಟ್ ಸ್ಕ್ವೇರ್ ನೋಡಬೇಕು. 3 ಸ್ಕ್ವೇರ್ 9 ಇದೆ, 4 ಸ್ಕ್ವೇರ್ 16 ಆಗಿಬಿಡುತ್ತೆ, 11ಕಿಂತ ಜಾಸ್ತಿ ಆಗೋಗುತ್ತೆ. ಸೊ ನಮಗೆ 3 ಸ್ಕ್ವೇರ್ ಏನಿದೆ 9 ಬರುತ್ತೆ, ಅದನ್ನೇ ಆ ವ್ಯಾಲ್ಯೂ ಅಷ್ಟೇ ತೊಗೊಳ್ಬೇಕು ನಾವು. 3 ಅಂತ ತೊಗೊಳ್ಬೇಕು ಎರಡೂ ಕಡೆ. ಸೊ ನಮಗೆ ಪಾಸಿಬಿಲಿಟೀಸ್ 2 ಬಂದಿದ್ದಾವೆ, ಒಂದು 34 ಅನ್ನೋದು, ಇನ್ನೊಂದು 36. ಇವೆರಡರಲ್ಲಿ ಯಾವುದು ಆನ್ಸರು ಅಂತ ಕಂಡುಹಿಡಿಯೋಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಈ ಫಸ್ಟ್ ಡಿಜಿಟ್ ಏನು 3 ತೊಗೊಂಡಿದ್ವಲ್ಲ ನಾವು, ಈ 3ನ ನೆಕ್ಸ್ಟ್ ಡಿಜಿಟಿಂದ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಡಿಜಿಟ್ ಯಾವುದು 4 ಇದೆ. 3 4 ಏನಾಗುತ್ತೆ 12 ಆಗುತ್ತೆ. ನಮಗೆ ಇದು ಲಾಸ್ಟ್ ಸ್ಟೆಪ್ ಇದೆ. ಏನಂತ ಅಂದರೆ ಕ್ವಶನಲ್ಲಿ ನಮಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ವ್ಯಾಲ್ಯೂ 11 ಇದೆ, ಇಲ್ಲಿ ನಮಗೆ ಬಂದಿರೋದು 12 ಇದೆ. ಸೊ 11 ಚಿಕ್ಕದಾಗುತ್ತೆ ಅಲ್ಲ, ಕ್ವಶನಲ್ಲಿ ಇರೋದು ನಮಗೆ ಚಿಕ್ಕ ವ್ಯಾಲ್ಯೂ ಇದೆ 11 ಅನ್ನೋದು. ಸೊ ನಮಗೆ ಇವೆರಡರಲ್ಲಿ ಚಿಕ್ಕ ವ್ಯಾಲ್ಯೂವೇ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ 34 ಎಂಬುದು ನಮ್ಮ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ, ನಿಮಗೆ ಸ್ವಲ್ಪ ಕ್ಲಿಯರಾಗಿ ಐಡಿಯಾ ಬರುತ್ತೆ ಯಾವ ಥರ ಸಾಲ್ವ್ ಮಾಡಬೇಕು ಅಂತ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಸ್ಕ್ವೇರ್ ರೂಟ್ ಆಫ್ 3025 ಇದೆಯಲ್ಲ, ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ. ಲಾಸ್ಟ್ ಡಿಜಿಟ್ ಏನಿದೆ 5 ಇದೆ. 5 ಯಾವ್ಯಾವ ಪ್ಲೇಸಲ್ಲಿದೆ ನೋಡಿ. ನಮಗೆ 5 ಇಲ್ಲೊಂದೇ ಕಾಣಿಸುತ್ತೆ ನೋಡಿ, ಬೇರೆ ಯಾವುದರಲ್ಲೂ 5 ಅನ್ನೋದು ಲಾಸ್ಟ್ ಡಿಜಿಟ್ ಇಲ್ಲ. ಇಲ್ಲಿ 6 ಇದೆ, ಇಲ್ಲಿ 9 ಇದೆ, ಮತ್ತು 4 1 0 ಇದೆ. ಸೊ 5 ಬಂದುಬಿಟ್ಟು ನಮಗೆ ಇಲ್ಲೊಂದೇ ಇದೆ. ಸೊ ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನಿದೆ 5 ಇದೆ. ಸೊ ನಮಗೆ ಒಂದೇ ಪಾಸಿಬಲ್ ಆನ್ಸರ್ ಬರುತ್ತೆ. ಇದು ಲಾಸ್ಟ್ ಡಿಜಿಟ್ ಆಯಿತು. ನಮಗೆ ಫಸ್ಟ್ ಡಿಜಿಟ್ ಕಂಡುಹಿಡಿಯೋಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಲಾಸ್ಟ್ 2 ಡಿಜಿಟ್ಸ್ನ ಸ್ಟ್ರೈಕ್ಔಟ್ ಮಾಡಿ ಅಂತ ಹೇಳಿದೆ. ಈ 30ಅನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, ಈ 30 ಯಾವ ರೇಂಜಲ್ಲಿ ಬರುತ್ತೆ ಅಂತ ನೋಡಬೇಕಷ್ಟೇ. 30 ಎಲ್ಲಿ ಬರುತ್ತೆ, 25 ಮತ್ತು 36 ನಡುವೆ ಬರುತ್ತೆ. ಇಲ್ಲಿ ಬರುತ್ತೆ ಅಲ್ವಾ ಸ್ನೇಹಿತರೆ 30. ಸೊ ನಮಗೆ ಇದು ಮೇಲ್ಗಡೆದು ಲೀಸ್ಟ್ ವ್ಯಾಲ್ಯೂ ನೋಡಬೇಕು. 5 6ಅಲ್ಲಿ 5ನ ತೊಗೊಳ್ಬೇಕು ನಾವು, ಅಷ್ಟೇ ಮುಗೀತು. ನಮ್ಮ ಆನ್ಸರ್ ಏನಂದರೆ 55 ಈಸ್ ದ ಆನ್ಸರ್. ನೀವು ಬೇಕಿದ್ದರೆ 55 ಸ್ಕ್ವೇರ್ ಮಾಡಿ ನೋಡಿ, 3025 ಬರುತ್ತೆ. ಸಿಂಪಲ್ ಇದೆ ಅಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದನ್ನು ನೀವು ಪೌಸ್ ಮಾಡಿ ಇದನ್ನು ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ಫಸ್ಟ್ ಸ್ಟೆಪ್ ಏನಿದೆ, ಲಾಸ್ಟ್ ಡಿಜಿಟ್ನ ತೊಗೊಳ್ಬೇಕು ನಾವು. ಏನಿದೆ 4 ಇದೆ. ಸೊ ನಮಗೆ 4 ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಬೇಕು. ಈ ಸ್ಕ್ವೇರ್ಸಲ್ಲಿ ಒಂದು ಬಂದುಬಿಟ್ಟು ಇಲ್ಲಿದೆ, ಇನ್ನೊಂದು ಬಂದುಬಿಟ್ಟು ಇಲ್ಲಿದೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಅದರದ್ದು ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಎಂಡ್ ಡಿಜಿಟ್ ಏನಾಗುತ್ತೆ ನಮಗೆ ಐದರ್ 2 ಬರುತ್ತೆ ಆರ್ 8 ಬರುತ್ತೆ ಅಲ್ವಾ. ಇವಾಗ ನಾವು ಮೊದಲನೇ ಡಿಜಿಟ್ ಕಂಡುಹಿಡಿಬೇಕಂದ್ರೆ ಸೆಕೆಂಡ್ ಸ್ಟೆಪ್ ಏನು ಹೇಳಿದ್ದೀನಿ, ಲಾಸ್ಟ್ 2 ಡಿಜಿಟ್ನ ಸ್ಟ್ರೈಕ್ಔಟ್ ಮಾಡಿಬಿಡಿ. ಈ 23ನ ನೋಟ್ ಡೌನ್ ಮಾಡಿ. ಈ 23 ಯಾವ ರೇಂಜಲ್ಲಿ ಬರುತ್ತೆ ನೋಡಿ, 16 ಮತ್ತು 25 ನಡುವೆ ನಿಮಗೆ 23 ಬರುತ್ತೆ ಅಲ್ವಾ. ಸೊ ನಿಮಗೆ ಲೀಸ್ಟ್ ಅನ್ನೋದು
ಇದಕ್ಕಿಂತ ಜಾಸ್ತಿ ಆಗಬಾರ್ದು ನಮಗೆ. 4 4 ಜಾ 16, 5 5 ಜಾ ಏನಾಗುತ್ತೆ 25 ಆಗೋಗುತ್ತೆ, 25 ಆಗೋಗುತ್ತೆ. ಸೊ ಇದು ಕನ್ಸಿಡರ್ ಆಗಲ್ಲ. 4 ಸ್ಕ್ವೇರ್ 16 ಬರುತ್ತೆ, 23 ಒಳಗಡೆನೇ ಇದೆ. ಸೊ 4ನ ಇಲ್ಲಿ ಬರ್ಕೊಳ್ಬೇಕು ನಾವು, ಐದರ್ 42 ಆರ್ 48. 2 ಪಾಸಿಬಿಲಿಟಿ ಬಂದಿದೆ ನೋಡಿ. 2 ಪಾಸಿಬಿಲಿಟಿ ಬಂದಾಗ ಏನು ಹೇಳಿದ್ದೀನಿ, ಇದನ್ನು ನೆಕ್ಸ್ಟ್ ಡಿಜಿಟಿಂದ ಮಲ್ಟಿಪ್ಲೈ ಮಾಡಬೇಕು. 4 ಇಂಟು 5, 4 5 ಜಾ 20 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಿದೆ, ಈ 23ನ ಕ್ವಶನಲ್ಲಿರೋದನ್ನ ಇದಕ್ಕೆ ಕಂಪೇರ್ ಮಾಡಬೇಕು. ಸಪೋಸ್ ಇದು ಬಿಗ್ ಇತ್ತಂದರೆ ಬಿಗ್ಗರ್ ಇಸ್ ದ ಆನ್ಸರ್, ಸಪೋಸ್ ಇದು ಚಿಕ್ಕದು ಇತ್ತು ಅಂತಂದರೆ ಚಿಕ್ಕ ವ್ಯಾಲ್ಯೂ ಇಸ್ ದ ಆನ್ಸರ್. ಇವಾಗ ಇದು 23 ಅನ್ನೋದು ಗ್ರೇಟರ್ ವ್ಯಾಲ್ಯೂ ಇದೆ 20ಗಿಂತಲೂ. ಸೊ ನಮಗೆ 48 ಅನ್ನೋದು ಆನ್ಸರ್. 48 ಸ್ಕ್ವೇರ್ ನೋಡಿದ್ರೆ ನಿಮಗೆ 2304 ಬರುತ್ತೆ. ಇದನ್ನು ನೀವು ಕ್ವಿಕ್ಕಾಗಿ ಗ್ಲಾನ್ಸ್ ಇದನ್ನು ನೋಡ್ಕೊಳ್ಳಿ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಸೇಮ್ ಸ್ಟೆಪ್ಸ್ ಫಾಲೋ ಮಾಡಿದ್ದಾರೆ ಅಲ್ಲಿ, ನೋಟ್ ಡೌನ್ ಮಾಡ್ಕೊಳ್ಳಿ ಅಷ್ಟೇ. ಈ ಕ್ವಶನ್ ನಂಬರ್ 4ನ ಸಾಲ್ವ್ ಮಾಡೋಣ ಬನ್ನಿ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಲಾಸ್ಟ್ ಡಿಜಿಟ್ ಏನಿದೆ 6 ಇದೆ. 6 ಎಲ್ಲೆಲ್ಲಿದೆ ಅಂತ ನೋಡಿ. ಲಾಸ್ಟ್ ಡಿಜಿಟ್ ಇಲ್ಲೊಂದಿದೆ ಮತ್ತು ಇಲ್ಲಿ ಇದೆ. ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಏನೇನಿದೆ 4 ಮತ್ತು 6. ಸೊ ಲಾಸ್ಟ್ ಡಿಜಿಟ್ ಐದರ್ ಎಂಡ್ ವಿತ್ 4 ಆರ್ 6. ಫಸ್ಟ್ ಡಿಜಿಟ್ನ ಕಂಡುಹಿಡಿಯೋಕೆ ಏನು ಮಾಡಬೇಕು, ಲಾಸ್ಟ್ 2 ಡಿಜಿಟ್ಸ್ನ ಸ್ಟ್ರೈಕ್ಔಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಇದೆ ಅಲ್ವಾ, ಈ 129ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಮೇನ್ ಏನಂದರೆ ನೀವು ಸ್ಕ್ವೇರ್ಸು ಎಟ್ ಎನಿ ಕಂಡೀಷನ್ 1ರಿಂದ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರಿಂದ ಅಪ್ ಟು 30 ಸ್ಕ್ವೇರ್ವರೆಗೂ ನೀವು ಬೈ ಹಾರ್ಟ್ ಮಾಡಲೇಬೇಕು. ನಿಮಗೆ ತುಂಬ ಈಸಿಯಾಗಿ ಹೋಗುತ್ತೆ. ಈಸಿಲಿ ಕ್ವಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ರೇಂಜ್ ಏನು ಬಂದಿದೆ 129 ಇದೆ. 100 ಸ್ಕ್ವೇರ್ ಏನಾಗುತ್ತೆ, 10 ಸ್ಕ್ವೇರ್ ಏನಾಗುತ್ತೆ 100 ಆಗುತ್ತೆ. ನೆಕ್ಸ್ಟ್ 11 ಸ್ಕ್ವೇರ್ ಏನಾಗುತ್ತೆ 121 ಆಗುತ್ತೆ. 12 ಸ್ಕ್ವೇರ್ 144 ಆಗುತ್ತೆ. 13 ಸ್ಕ್ವೇರ್ 169, 14 ಸ್ಕ್ವೇರ್ 196. ಈ ಥರ 30 ಸ್ಕ್ವೇರ್ವರೆಗೂ ನೀವು ಬೈ ಹಾರ್ಟ್ ಮಾಡಬೇಕು. ಇಲ್ಲಿ ನೋಡಿ 129 ಬಂದಿದೆ. ಇದು ಯಾವ ರೇಂಜಲ್ಲಿ ಬರುತ್ತೆ, 121 ಮತ್ತು 144 ರೇಂಜ್ ನಡುವೆ ಬರುತ್ತಲ್ಲ. ಏನು ಹೇಳಿದ್ದೀನಿ ನಿಮಗೆ, ಇದಕ್ಕಿಂತ ಲೀಸ್ಟ್ ಸ್ಕ್ವೇರ್ನ ನೋಡಬೇಕು. ದಟ್ ಈಸ್ 11 ಸ್ಕ್ವೇರ್ ಏನಾಗುತ್ತೆ 121 ಆಗುತ್ತೆ. 12 ಸ್ಕ್ವೇರ್ ಬಂದುಬಿಟ್ಟು ನಿಮಗೆ ಮತ್ತೆ 144 ಆಗಿಬಿಡುತ್ತೆ. ಸೊ ಇದಕ್ಕಿಂತಲೂ ಇದು ಗ್ರೇಟರ್ ಆಗಿಬಿಡುತ್ತೆ 144. ಸೊ ನಿಮಗೆ 11 ಅನ್ನೋದನ್ನು ಕನ್ಸಿಡರ್ ಮಾಡಬೇಕು. 11 ಇಲ್ಲೂ ಬರ್ಕೊಳ್ಳಿ. ಇವಾಗ ನಮಗೆ ಮತ್ತೆ 2 ಪಾಸಿಬಿಲಿಟೀಸ್ ಸಿಕ್ಕಿದೆ. ಇವಾಗ ನೀವು ಮತ್ತೆ ಏನು ಮಾಡಬೇಕು, ಸೇಮ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಇದ್ರ ನೆಕ್ಸ್ಟ್ ಟರ್ಮಿಂದ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಡಿಜಿಟ್ ಏನಿದೆ 12 ಇದೆ. ಸೊ 12 ಇಂಟು 11 ಮಾಡಿ, ಏನಾಗುತ್ತೆ 2 1 ಜಾ 2, ಇಲ್ಲಿ 3 ಬರುತ್ತೆ 132. ನಿಮಗೆ ಈ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ತುಂಬ ಟ್ರಿಕ್ಸ್ ಇದ್ದಾವೆ. ಚೆನ್ನಾಗಿರೋ ಟ್ರಿಕ್ಸ್ ಎಲ್ಲ ಒಂದೇ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 11 ಯಾವ ಥರ ಮಾಡಬೇಕು, ಈ ಥರ ಎಲ್ಲ. ದ ನಂಬರ್ ಎಂಡ್ಸ್ ವಿತ್ 5 ಅದ್ರ ಸ್ಕ್ವೇರ್ ಯಾವ ಥರ ಕಂಡುಹಿಡಿಬೇಕು, ಇದೆಲ್ಲ ಟ್ರಿಕ್ಸನ್ನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ 132 ಬಂದಿದೆ ಇಲ್ಲಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಿದೆ ಹೇಳಿದ್ದೀನಿ, 129ನ 132ಗೆ ಕಂಪೇರ್ ಮಾಡಿ. ಕ್ವಶನಲ್ಲಿರೋದನ್ನು ನೋಡ್ಬೇಕು ನೀವು, ಮೇನ್ ಫೋಕಸ್ ಕ್ವಶನಲ್ಲಿರೋದನ್ನು. 129 ಏನಿದೆ 132ಗಿಂತಲೂ ಚಿಕ್ಕದಿದೆ ಅಲ್ವಾ. ಸೊ ಚಿಕ್ಕದೇ ಆನ್ಸರ್ ಯಾವಾಗಿರುತ್ತೆ, ಚಿಕ್ಕ ವ್ಯಾಲ್ಯೂವೇ ಆನ್ಸರ್. ದಟ್ ಈಸ್ 114. ನೀವು ಬೇಕಿದ್ರೆ 114 ಸ್ಕ್ವೇರ್ ನೋಡಿ ಏನಾಗುತ್ತೆ 12996 ಆಗುತ್ತೆ. ನೋಡಿ ನೀವು ಇದನ್ನು ಸಪೋಸ್ ನೀವು ಇದನ್ನು ಡಿವಿಷನ್ ಮೆಥಡಲ್ಲಿ ಮಾಡ್ಕೊಂಡು ಹೋದರೆ 12996 ನಿಮಗೆ ತುಂಬ ಟೈಮ್ ತಗೊಳುತ್ತೆ. ನೀವು 4 to 5 ಸ್ಟೆಪ್ಸಲ್ಲಿ ಎಷ್ಟು ಸ್ಪೀಡಾಗಿ ಕಂಡುಹಿಡಿದ್ರಿ ನೋಡಿ ಅಲ್ವಾ. ಕ್ವಶನ್ 5 ಒಂದು ಸಾಲ್ವ್ ಮಾಡೋಣ ಇರಿ. ಇದಕ್ಕೂ ನೀವು 11 ಸ್ಕ್ವೇರ್ ಬರ್ಕೊಳ್ಳೋಣ 121, 12 ಸ್ಕ್ವೇರ್ 144, 13 ಸ್ಕ್ವೇರ್ 169, 14 ಸ್ಕ್ವೇರ್ 196, 15 ಸ್ಕ್ವೇರ್ 225, 16 ಸ್ಕ್ವೇರ್ ಏನಾಗುತ್ತೆ 16 ಸ್ಕ್ವೇರ್ 256 ಆಗುತ್ತೆ ಅಲ್ವಾ. ಇಲ್ಲಿವರೆಗೂ ಬರ್ಕೊಂಡಿರೋಣ ಸದ್ಯಕ್ಕೆ. ಇದನ್ನು ಸಾಲ್ವ್ ಮಾಡೋಣ. ಫಸ್ಟ್ ಸ್ಟೆಪ್ ಏನು, ಲಾಸ್ಟ್ ಡಿಜಿಟ್ 9 ಇದೆ. 9 ಎಲ್ಲೆಲ್ಲಿ ಬರುತ್ತೆ ನೋಡಿ, ಇಲ್ಲೊಂದಿದೆ ಸ್ನೇಹಿತರೆ, ಮತ್ತು ಇಲ್ಲೊಂದಿದೆ. ಲಾಸ್ಟ್ ಡಿಜಿಟ್ 9 ಇಲ್ಲಿ ಮಾತ್ರ ಇದೆ ಅಲ್ವಾ, ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಸ್ ದ ಲಾಸ್ಟ್ ಡಿಜಿಟ್ 3 or 7. ನಮಗೆ ಲಾಸ್ಟ್ ಡಿಜಿಟ್ ಬಂದುಬಿಟ್ಟು 3 or 7. ಫಸ್ಟ್ ಡಿಜಿಟ್ ಕಂಡುಹಿಡಿಯೋಕೆ ಏನು ಮಾಡಬೇಕು,
ಅಗೇನ್ ಸ್ಟ್ರೈಕ್ ಔಟ್ ದ ಲಾಸ್ಟ್ 2 ಡಿಜಿಟ್ಸ್. ನಮಗೆ ಇಲ್ಲಿ 246ನ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ 246 ಯಾವ ರೇಂಜಲ್ಲಿ ಬರುತ್ತೆ ನೋಡಿ. 15 ಮತ್ತು 16 ನಡುವೆ ಬರುತ್ತೆ. ಇಲ್ಲಿ 15 ಮತ್ತು ಬೇರೆ ಕಲರ್ ತೊಗೋತೀನಿ ರೀ. 15 ಮತ್ತು 16 ನಡುವೆ 246 ಬರುತ್ತಲ್ಲ. ಸೊ ನಮಗೆ ಏನು ಮಾಡ್ಬೇಕಂತಿದ್ದೀನಿ, ಆಲ್ವೇಸ್ ಟೇಕ್ ದ ಅಪ್ಪರ್ ಒನ್, ದಟ್ ಈಸ್ 15. ಬಿಕಾಸ್ ನೀವು 16 ಸ್ಕ್ವೇರ್ ತೊಗೊಂಬಿಟ್ರೆ 256 ಆಗುತ್ತೆ, ಇದಕ್ಕಿಂತ ಜಾಸ್ತಿ ಆಗೋಗುತ್ತೆ. 15ಅನ್ನು ಕನ್ಸಿಡರ್ ಮಾಡಬೇಕು. 15 ಇಲ್ಲೂ ಬರ್ಕೊಳ್ಳಿ, ಇಲ್ಲೂ 15 ಬರ್ಕೊಳ್ಳಿ. ಇವಾಗ ನಮಗೆ 2 ಪಾಸಿಬಿಲಿಟೀಸ್ ಬಂದಿದೆ. ಒಂದೇ ಪಾಸಿಬಿಲಿಟೀಸ್ ಇದ್ದರೆ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ ಆನ್ಸರು. 2 ಪಾಸಿಬಿಲಿಟಿ ಬಂತಂದರೆ ನೀವೇನು ಮಾಡಬೇಕು, ಇದ್ರದ್ದು ನೆಕ್ಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಇದರ ನೆಕ್ಸ್ಟ್ ನಂಬರ್ ಏನು 16 ಇದೆ. ಸೊ 16 × 15. ಇದನ್ನು ಯಾವ ಥರ, ಈಗ ಸಪೋಸ್ ನಮಗೆ ಇಲ್ಲಿ 1 ಇದೆ, 1 ಮತ್ತು 1 ಇದೆ ಸ್ಟಾರ್ಟಿಂಗಲ್ಲಿ. ಇದನ್ನು ಯಾವ ಥರ ಈಸಿಯಾಗಿ ಮಲ್ಟಿಪ್ಲೈ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನೋಡೋಣ ಇರಿ. 6 5 30, 3 ಕ್ಯಾರಿ, 6 + 5 11, 12 13 14, 1 ಕ್ಯಾರಿ, 1 1 1 + 1 2. ನೋಡಿ ಎಷ್ಟು ಈಸಿಯಾಗಿ 240 ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ನಾನು. ಸೊ ಇವೆಲ್ಲ ಟ್ರಿಕ್ಸ್ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಂದರೆ 246ನ 240ಗೆ ಕಂಪೇರ್ ಮಾಡಿ. 246 ಏನಿದೆ ಗ್ರೇಟರ್ ಇದೆ ಆಬ್ವಿಯಸ್ಲಿ. ಸೊ ನಿಮಗೆ ಗ್ರೇಟರ್ ವ್ಯಾಲ್ಯೂ ತೊಗೊಂಡ್ಬಿಡ್ಬೇಕು. ಇದೇ ಆನ್ಸರ್ ನಿಮಗೆ. 157 ಇಸ್ ದ ಆನ್ಸರ್. 157 ಸ್ಕ್ವೇರ್ ಮಾಡಿದ್ರೆ ನಿಮಗೆ 24649 ಅಂತ ವ್ಯಾಲ್ಯೂ ಬರುತ್ತೆ. ಇದನ್ನು ನೀವು ಜಸ್ಟ್ ನೋಡಿ, ಇದು ಆ್ಯಕ್ಚುಲಿ ಲಾಸ್ಟ್ ಡಿಜಿಟ್ ಈಸ್ 1. ಜಸ್ಟ್ ಇದನ್ನು ನೀವು ಗ್ಲ್ಯಾನ್ಸ್ ಮಾಡಿಕೊಂಡು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ ಆನ್ಸರ್ ಫೈಂಡ್ ಔಟ್ ಮಾಡಿ. ಆನ್ಸರ್ ಇಲ್ಲಿ ಆಲ್ರೆಡಿ 59 ಅಂತಿದೆ, ಬಟ್ ನಿಮಗೆ ಇದು ಕರೆಕ್ಟ್ ಬರ್ತಿದೆಯಾ ಇಲ್ಲ ಅಂತ ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಸ್ನ ಫಾಲೋ ಮಾಡಿ ಇದನ್ನು ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿ. ಇಷ್ಟೇ ಆಗಿತ್ತು ಇವತ್ತಿನ ಕ್ಲಾಸ್ ಸ್ನೇಹಿತರೆ. ನಿಮಗೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ಬೆಲ್ ನೋಟಿಫಿಕೇಷನ್ ಐಕಾನ್ನ ಪ್ರೆಸ್ ಮಾಡಿ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.